ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 10th ಸ್ಟ್ಯಾಂಡರ್ಡ್ ಫೈನಲ್ ಎಕ್ಸಾಮ್ ಫೈನಲ್ ಪ್ರಿಪ್ರೇಷನ್ ಇವಾಗ ಇನ್ನೇನು ಕೆಲವು ದಿವಸಗಳು ಬಾಕಿ ಇದೆ. ಓನ್ಲಿ 44 ಡೇಸ್, 44 ದಿವಸಗಳು ಬಾಕಿ ಇವೆ. ಈ 44 ದಿವಸದಲ್ಲಿ ಹೇಗೆ ಓದಬೇಕು, ಏನೇನು ಓದಬೇಕು, ಯಾವ ರೀತಿ ಓದಿದ್ರೆ ನಾವು ಟಾಪರ್ಸ್ ಆಗ್ತೀವಿ, ನಾನು ಹೇಳೋ ಥರ ಓದಿದ್ರೆ 95% ಮೇಲೆ ನೀವು ಸ್ಕೋರ್ ಮಾಡ್ತೀರಾ. ಈ ವರ್ಷ 2026 ಯಾರೆಲ್ಲ 10th ಸ್ಟೇಟ್ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದೀರೋ ಅವ್ರಿಗೆ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೋಡಿ, ಹೌ ಟು ಸ್ಟಡಿ ಇನ್ ಜಸ್ಟ್ 44 ಡೇಸ್. 44 ದಿವಸಗಳ ಕಾಲ ಇದೆ. ಈ 44 ದಿವಸಗಳಲ್ಲಿ ನಾವು ಹೇಗೆ ಓದಬೇಕು, ಏನೇನು ಓದಬೇಕು, ನಾನು ಹೇಳೋ ಸ್ಟೆಪ್ಸ್ನ ನೀವು ತಪ್ಪದೇ ಫಾಲೋ ಮಾಡಿದ್ರೆ ನೀವು ಕೂಡ 95% ಮೇಲೇ ಸ್ಕೋರ್ ಮಾಡ್ತೀರಾ. ಸ್ಟಡಿ ಇನ್ ದಿಸ್ ಪ್ಯಾಟ್ರನ್ ಯು ವಿಲ್ ಗೆಟ್ 100% ರಿಸಲ್ಟ್. ನಾನು ಹೇಳೋ ಒಂದೊಂದು ಪಾಯಿಂಟು ಸಹ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ವಿಡಿಯೋನ ನೋಡಿ. ಫಸ್ಟ್ ಪಾಯಿಂಟ್ ನಂಬರ್ 1, ಫೋಕಸ್ ಆನ್ ಬ್ಲೂ ಪ್ರಿಂಟ್ 2025-26. ಸರ್ಕಾರದವರು ಬಿಟ್ಟಿರುವಂಥ ಒಂದು ಬ್ಲೂ ಪ್ರಿಂಟ್ ಇದೆ. ಸಬ್ಜೆಕ್ಟ್ ವೈಸ್ ಬಿಟ್ಟಿದ್ದಾರೆ. ಸೋಷಲ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು. ಈ ಸಬ್ಜೆಕ್ಟ್ ಮೇಲೆ ಸರ್ಕಾರದವರು ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಏನು ಈ ಬ್ಲೂ ಪ್ರಿಂಟ್ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಒಂದು 2 ಡೇಸ್ ಬ್ಯಾಕು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಏನಿದು ಬ್ಲೂ ಪ್ರಿಂಟ್ ಅಂತ ಪ್ರತಿ ಸಬ್ಜೆಕ್ಟಲ್ಲೂ ನಾನು ಬ್ಲೂ ಪ್ರಿಂಟ್ನ ಇಟ್ಕೊಂಡು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ನೋಡಿ, ಸೆಕೆಂಡ್ ಪಾಯಿಂಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 6. ಏನಿದು 6 ಅಂತ ಹೇಳಿದ್ರೆ, ಗೌರ್ಮೆಂಟ್ ಅವ್ರು ನಡೆಸಿರೋ ಅಂತ 10th ಬೋರ್ಡ್ ಎಕ್ಸಾಮ್ 6 ವರ್ಷದ ಕ್ವಶನ್ ಪೇಪರ್ ನೋಡ್ಬೇಕು. ಎಲ್ಲಿಂದ 2020, 21, 22, 23, 24, 25 ಇಷ್ಟು ಕ್ವಶನ್ ಪೇಪರ್ಸು ನೀವು ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ನ ನೀವು ರೆಫರ್ ಮಾಡಬೇಕು. ಎಲ್ಲ ಸಬ್ಜೆಕ್ಟಿಂದನೂ ರೆಫರ್ ಮಾಡಬೇಕು. ನೀವು ಯಾವ ಕ್ವಶನ್ ಕೇಳಿದ್ದಾರೆ, ಎಷ್ಟು ಕ್ವಶನ್ ರಿಪೀಟ್ ಆಗಿದೆ ಅಂತ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ 2026 ಅಲ್ಲಿ ಅದೇ ಕ್ವಶನ್ ಬರೋ ಸಾಧ್ಯತೆ ತುಂಬ ಅಂದರೆ ತುಂಬ ಇರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಸ್ಟೆಪ್ 3, ಮಾಡೆಲ್ ಕ್ವಶನ್ ಪೇಪರ್ಸ್. 4 ಮಾಡೆಲ್ ಕ್ವಶನ್ ಪೇಪರ್ಸ್ ಪ್ರತಿ ಸ್ಕೂಲಲ್ಲೂ ಮಾಡೆಲ್ ಪೇಪರ್ಸ್ ಕೊಟ್ಟಿರ್ತಾರೆ. ಆ 4 ಮಾಡೆಲ್ ಪೇಪರ್ಸು ಪರ್ಫೆಕ್ಟಾಗಿ ಓದಬೇಕು. ಎಲ್ಲ ಸಬ್ಜೆಕ್ಟು, ಸೋಷಲ್ 4 ಮಾಡೆಲ್ ಪೇಪರು, ಸೈನ್ಸ್ 4 ಮಾಡೆಲ್ ಪೇಪರು, ಕನ್ನಡ 4 ಮಾಡೆಲ್ ಪೇಪರು, ಮ್ಯಾಥ್ಸ್ 4 ಮಾಡೆಲ್ ಪೇಪರು, ಹಿಂದಿ 4 ಮಾಡೆಲ್ ಪೇಪರು. ಈ ರೀತಿ ನೀವು ಅಭ್ಯಾಸ ಮಾಡಿದ್ರೆ ಕ್ವಶನ್ಸು ಎಲ್ಲ ಕವರ್ ಮಾಡಿರ್ತೀರಾ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 6 ಇಯರ್ ಕ್ವಶನ್ ಪೇಪರ್ ಓದಬೇಕು. ಸ್ಕೂಲಲ್ಲಿ ಕೊಟ್ಟರೆ 4 ಮಾಡೆಲ್ ಪೇಪರ್ ಓದಬೇಕು. ಈ ಥರ ನೀವು ಪರ್ಫೆಕ್ಟಾಗಿ ಓದಿದ್ದೇ ಆದರೆ ನೀವು ಟೋಟಲ್ ಎಲ್ಲ ಸಬ್ಜೆಕ್ಟಿಂದನೂ ಇದೇ ಥರನೇ ನೀವು ಓದಬೇಕು. ಈ ಥರ ಓದಿದ್ದೇ ಆದರೆ ನೀವು ಸ್ಕೋರ್ ಮಾಡ್ತೀರಾ. ಈ ಟೈಮ್ 2026 ಅಲ್ಲಿ ನೀವು 95 ಅಬೌವ್ ಪರ್ಸೆಂಟೇಜ್ ಸ್ಕೋರ್ ಮಾಡ್ತೀರಾ. ಸ್ಟೆಪ್ 4, ಕ್ಲಾಸ್ ನೋಟ್ಸ್. ಬ್ಲೂ ಪ್ರಿಂಟ್ ನೋಡಿದ್ರಿ. ಬ್ಲೂ ಪ್ರಿಂಟ್ ಅಲ್ಲಿ ಯಾವ್ಯಾವ ತರ ಕ್ವಶನ್ ಕೇಳ್ತಾರೆ ಅಂತ ಗೊತ್ತಾಯ್ತು. ಯಾವ್ಯಾವ ಟಾಪಿಕ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತ ಗೊತ್ತಾಯ್ತು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎತ್ಕೊಂಡ್ರಿ, ಸಾಲ್ವ್ ಮಾಡಿದ್ರಿ, ಮಾಡೆಲ್ ಪೇಪರ್ನ ನೋಡಿದ್ರಿ. ಇವಾಗ ಕ್ಲಾಸ್ ನೋಟ್ಸ್. ಕ್ಲಾಸಲ್ಲಿ ಏನು ನೋಟ್ಸ್ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಪಾಯಿಂಟ್ಸ್ ಬರೀಬೇಕು, 5 ಮಾರ್ಕ್ಸ್ಗೆ ಎಷ್ಟು ಪಾಯಿಂಟ್ಸ್ ಬರೀಬೇಕು, 4 ಮಾರ್ಕ್ಸ್ ಕೇಳಿದ್ರೆ ಎಷ್ಟು ಪಾಯಿಂಟ್ಸ್ ಬರೀಬೇಕು ಅಂತ ಕ್ಲಾಸ್ ನೋಟ್ಸಲ್ಲಿ ನಿಮ್ಮ ಟೀಚರ್ಸ್ ಕೊಟ್ಟಿರ್ತಾರೆ. ಅದನ್ನ ಫೋಕಸ್ ಮಾಡ್ಬೇಕು ನೀವು. ನೆಕ್ಸ್ಟ್ ನೋಡಿ, 5th ಸ್ಟೆಪ್ಪು, ಫೋಕಸ್ ಆನ್ ಟೆಕ್ಸ್ಟ್ ಬುಕ್ ಕ್ವಶನ್ಸ್. 1 ಮಾರ್ಕ್ಸ್ಗಾಗಿರ್ಬೋದು, 2 ಮಾರ್ಕ್ಸ್ಗಾಗಿರ್ಬೋದು, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾರೆ. ಓಕೆನಾ? ಈ ಕ್ವಶನ್ಸ್ನೇ ಸರ್ಕಾರದವರು ಬೋರ್ಡ್ ಎಕ್ಸಾಮಲ್ಲಿ ಕೇಳೋದು. ಓಕೆನಾ? ನೀವು ಟೆಕ್ಸ್ಟ್ ಬುಕ್ ಕ್ವಶನ್ಸ್ನ ಪರ್ಫೆಕ್ಟ್ ಆಗಬೇಕು. ಫಸ್ಟ್ ಬ್ಲೂ ಪ್ರಿಂಟ್ ನೋಡಬೇಕು. ಸೆಕೆಂಡ್ ಸ್ಟೆಪ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡಬೇಕು. ಪ್ರತಿ ಸಬ್ಜೆಕ್ಟಲ್ಲೂ 6 ಕ್ವಶನ್ ಪೇಪರ್ ಇಟ್ಕೊಂಡು ಸಾಲ್ವ್ ಮಾಡಬೇಕು. ನೀವು 6 ಕ್ವಶನ್ ಪೇಪರ್ ಇಟ್ಕೊಂಡು ಸಾಲ್ವ್ ಮಾಡಿದ್ದೇ ಆದರೆ ಗುಡ್ ಸ್ಕೋರ್ ಬರುತ್ತೆ. ಒಳ್ಳೆ ಸ್ಕೋರ್, ಉತ್ತಮ ಸ್ಕೋರ್ ತಗೋತೀರಾ ನೀವು. ನೆಕ್ಸ್ಟ್ ಮಾಡೆಲ್ ಪೇಪರ್ ಸಾಲ್ವ್ ಮಾಡಬೇಕು, ಕ್ಲಾಸ್ ನೋಟ್ಸ್ನ ರೆಫರ್ ಮಾಡಬೇಕು, ಫೋಕಸ್ ಆನ್ ಟೆಕ್ಸ್ಟ್ ಬುಕ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ನೋಡಿ, ಹೆಂಗೆ ಓದಬೇಕು ಅಂತ ಹೇಳ್ತೀನಿ. ಯಾವ್ಯಾವ ಸಬ್ಜೆಕ್ಟು ಎಷ್ಟು ದಿವಸ ಟೈಮಲ್ಲಿ ಹೆಂಗೆ ಕವರ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಟೇಕ್ 4 days ಟೈಮ್ ಟು ಕವರ್ ಆಲ್ ಟಾಪಿಕ್ಸ್ ಇನ್ 1 ಸಬ್ಜೆಕ್ಟ್. ನೋಡಿ, ಪ್ರತಿ ಸಬ್ಜೆಕ್ಟು 4 ದಿವಸ ಟೈಮ್. ನಾಳೆಯಿಂದನೇ ಕೂತಿದ್ದೆ ಆದರೆ ನೀವು ಓದೋಕ್ಕೆ ತುಂಬ ಅಂದರೆ ತುಂಬ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ. ನಾಳೆಯಿಂದನೇ ಕುತ್ಕೊಂಡು ಹೋದರೆ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ. ನೋಡಿ, ಫಸ್ಟು ಟೋಟಲ್ 6 ಸಬ್ಜೆಕ್ಟ್ ಇದೆ. ಯಾವ್ಯಾವ ಸಬ್ಜೆಕ್ಟು? ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಲ್. ಈ 6 ಸಬ್ಜೆಕ್ಟ್ ಇದೆ. 6 ಸಬ್ಜೆಕ್ಟ್ ನೋಡಿ, ಕನ್ನಡ ತಗೋತೀರಾ ಇವತ್ತು. ಕನ್ನಡ 4 ದಿವಸ ಇಟ್ಬಿಡ್ರಿ. ಕನ್ನಡಕ್ಕೆ ಹೆಂಗೆ ಓದ್ತೀರಾ ಬೇಕು? ಫಸ್ಟು ಬ್ಲೂ ಪ್ರಿಂಟ್ ನೋಡ್ಬೇಕು ನೀವು. ಯಾವ್ಯಾವ ಟಾಪಿಕ್ಕಿಂದ ಎಷ್ಟೆಷ್ಟು ಕ್ವಶನ್ನ ಗೌರ್ಮೆಂಟ್ ಅವರು ಫಿಕ್ಸ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಏನು ಮಾಡ್ತೀರಾ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 6 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ತಗೊಂಡು ನೀವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಮಾಡೆಲ್ ಕ್ವಶನ್ ಪೇಪರ್ನ ಬಿಡಿಸ್ಬೇಕು. 4 ವರ್ಷದ್ದು 4 ಮಾಡೆಲ್ ಪೇಪರ್ ಇದೆ. 4 ಮಾಡೆಲ್ ಪೇಪರ್ನ ನೀವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್
ಬ್ಲೂ ಪ್ರಿಂಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಾಡಲ್ ಪೇಪರ್, ಕ್ಲಾಸ್ ನೋಟ್ಸ್, ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಕ್ವಶನ್. ಈ ರೀತಿಯಲ್ಲೇ ನೀವು ಓದಬೇಕು. ಈ ರೀತಿಯಲ್ಲಿ ಓದಿದ್ರೆ ನೀವು 95 ಅಬೋವ್% ತಗೋತೀರ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಕಷ್ಟಪಟ್ಟಿದೆ ಆದರೆ ಪ್ರತಿಫಲ ಉಂಟು. ದೇವರು ಕೂಡ ಮೋಸ ಮಾಡಲ್ಲ ನಿಮಗೆ. ನೀವು ಕಷ್ಟಪಟ್ಟಿದ್ದೀರಾ, ನೀವು ಟಾಪರ್ ಆಗ್ತೀರಾ. ಓಕೆನಾ? ಕಷ್ಟಪಡ್ಬೇಕಷ್ಟೇನೆ, ಓದಬೇಕು. ಇನ್ನೊಂದು 1 ಮಂತ್ ಇದೆ, 44 ದಿವಸ ಐತೆ, ಬರೀ ಓದ್ತಾ ಇರಬೇಕು. ನೆಕ್ಸ್ಟ್ ನೋಡಿ ಇಂಗ್ಲೀಷ್ ಸೇಮ್ 4 ಡೇಸ್ ತಗೊಳ್ಳಿ ಇಂಗ್ಲೀಷ್ನ. ಬ್ಲೂ ಪ್ರಿಂಟ್, ರೆಫರ್ ಬ್ಲೂ ಪ್ರಿಂಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಾಡಲ್ ಪೇಪರ್, ಕ್ಲಾಸ್ ನೋಟ್ಸ್, ಟೆಕ್ಸ್ಟ್ ಬುಕ್ ಸೇಮ್. ಹಿಂದಿ 4 ಡೇಸ್, ಮ್ಯಾಥ್ಸ್ 4 ಡೇಸ್, ಸೈನ್ಸ್ 4 ಡೇಸ್, ಸೋಷಿಯಲ್ 4 ಡೇಸ್. ಈ 4 ದಿವಸ ನೀವು ಓದ್ಕೊಂಡು ಬಂದು 24 ದಿವಸ ಆಯ್ತದೆ. 24 ದಿವಸ ನೀವು ಕಂಪ್ಲೀಟ್ ಮಾಡ್ತೀರಾ. 24 ದಿವಸ ಆದ್ಮೇಲೆ ನಾನು ತಿರ್ಗಾ ಇನ್ನೊಂದು ಟೈಮ್ ಟೇಬಲ್ ಹಾಕ್ತೀನಿ ನಿಮಗೆ. ಏನು? ರೆಫರ್ ಮಾಡಬೇಕು. ಓದಿರೋದನ್ನೇ ಮತ್ತೆ ಓದ್ಬೇಕು. ನೀವು ಬೋರ್ಡ್ ಎಕ್ಸಾಮ್ ಬರೋಕ್ಕಿಂತ ಮುಂಚೆ 3 ಟೈಮು ರಿವೈಸ್ ಮಾಡಿಸಿರ್ತೀನಿ ನಾನು. ಆ ಥರ ಟೈಮ್ ಟೇಬಲ್ನ ನಾನು ನಿಮಗೆ ಹಾಕ್ತಿರೋದು. ಓಕೆನಾ? ನೆಕ್ಸ್ಟ್ ನೋಡಿ, ಓಕೆ ನೋಡಿ, 5 ಮಾರ್ಕ್ಸ್, 4 ಮಾರ್ಕ್ಸ್, 3 ಮಾರ್ಕ್ಸ್. ಕಾನ್ಸಂಟ್ರೇಟ್ ಆನ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಇನ್ ಆಲ್ ಕ್ವಶನ್. 5 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು. ಇವರ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ರಿಪೀಟೆಡ್ ಯಾವುದಾಗಿದೆ ಅದನ್ನ ಸ್ಟಾರ್ ಮಾರ್ಕ್ ಹಾಕೊಂಡು ಅದನ್ನೇ ಓದ್ಬೇಕು ಮತ್ತೆ. ಓಕೆನಾ? 1 ಮಾರ್ಕ್ಸ್ ಅಂಡ್ 2 ಮಾರ್ಕ್ಸ್ ಕಾನ್ಸಂಟ್ರೇಟ್ ಆನ್ ಕ್ಲಾಸ್ ನೋಟ್ಸ್ ಅಂಡ್ ಟೆಕ್ಸ್ಟ್ ಬುಕ್ ಇನ್ ಆಲ್ ಸಬ್ಜೆಕ್ಟ್. 1 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, ನೀವು ಟೆಕ್ಸ್ಟ್ ಬುಕ್ ಮೇಲೆ ಕಾನ್ಸಂಟ್ರೇಷನ್ ಇಡಬೇಕು. ಹಾಗೆ ಕ್ಲಾಸ್ ವರ್ಕ್ ಮೇಲೂ ಕಾನ್ಸಂಟ್ರೇಷನ್ ಇಟ್ಟು ಓದಬೇಕು. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಎವ್ರಿ ಡೇ. ನಾನು ದಿನನಿತ್ಯ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಡ್ತೀನಿ. ಯಾವುದು? ಸಬ್ಜೆಕ್ಟ್ ವೈಸ್. ಓಕೆನಾ? ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ 2026ಗೆ ಯಾವ ಥರ ಕ್ವಶನ್ ಕೇಳ್ತಾರೆ, ಅವರು ಯಾವ ಕ್ವಶನ್ ಕೇಳಬಹುದು ಅಂತ ನಾನು ನಿಮಗೆ ಪ್ರಿಡಿಕ್ಟ್ ಮಾಡಿ ಕೊಡ್ತೀನಿ. ಅದನ್ನು ನೀವು ಓದಿ. ನೆಕ್ಸ್ಟ್, ಥ್ಯಾಂಕ್ ಯು. ಶೇರ್ ಆ್ಯಂಡ್ ಸಪೋರ್ಟ್. ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡಿ. ಪ್ರತಿ ಹಳ್ಳಿ ಮಕ್ಕಳಿಗೂ ಈ ವಿಡಿಯೋ ಶೇರ್ ಮಾಡಬೇಕು. ಯಾಕಂದರೆ ಕಮೆಂಟ್ಸಲ್ಲಿ ಆಗ್ತಾ ಇದ್ದಾರೆ, ಅಣ್ಣ ನಿಮ್ಮಿಂದ ತುಂಬ ಹೆಲ್ಪ್ ಆಯ್ತೈತೆ ಅಂತ. ಹಾಗಾಗಿ ಪ್ರತಿ ಹಳ್ಳಿ ಮಕ್ಕಳಿಗೂ ವಿಡಿಯೋ ಶೇರ್ ಆಗಬೇಕು. ಥ್ಯಾಂಕ್ ಯು. ನಾಳೆ ಇಂಪಾರ್ಟೆಂಟ್ ಕ್ವಶನ್ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ.